ಭೂ ವಲಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಎರಡನೆಯದು ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆ, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಹುಲ್ಲುಗಾವಲು ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ 19% ಪ್ರದೇಶವನ್ನು ಆವರಿಸಿಕೊಂಡಿದ್ದು, ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುತ್ತದೆ. ಎತ್ತರವಾದ ಮರಗಿಡಗಳನ್ನು ಪೋಷಿಸಲು ಸಾಧ್ಯವಿರದಂತಹ ಪ್ರದೇಶ ಮತ್ತು 25-75 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆ ಕಂಡುಬರುತ್ತದೆ. ಇಲ್ಲಿ ಹುಲ್ಲಿನ ಜೊತೆಗೆ ವಿವಿಧ ಜಾತಿಯ ಸಸ್ಯ ಮತ್ತು ಸಣ್ಣ ಪುಟ್ಟ ಗಿಡಗಳು ಕೂಡ ಬೆಳೆದಿರುತ್ತವೆ. ಇಲ್ಲೇ 10-15 ಕುಟುಂಬಗಳಿಗೆ ಸೇರಿದ 120ಕ್ಕಿಂತಲೂ ಹೆಚ್ಚು ವಿವಿಧ ಜಾತಿಗೆ ಸೇರಿದ ಸಸ್ಯ ಸಂಕುಲಗಳನ್ನು ಹೊಂದಿರುತ್ತದೆ. ವಿವಿಧ ಪ್ರಾಣಿ ವೈವಿಧ್ಯಕ್ಕೆ ಹುಲ್ಲುಗಾವಲು ಹೆಸರುವಾಸಿಯಾಗಿದೆ. ಇಲ್ಲಿ ಆಸ್ಟ್ರಿಚ್, ಜೀಬ್ರಾ, ಚಿರತೆ, ಆನೆ, ಕತ್ತೆ ಕಿರುಬ, ಜಿಂಕೆ, ಕಾಂಗರೂ, ನರಿ, ಜಿರಾಫೆ, ಹುಲಿ, ಸಿಂಹ ಇನ್ನೂ ಮುಂತಾದ ಪ್ರಾಣಿಗಳನ್ನು ಹೊಂದಿದೆ. ಈ ಪ್ರಾಣಿಗಳನ್ನು ಚಿತ್ರದಲ್ಲಿ ನೋಡಬಹುದು. ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯ ರಚನೆ, ಸ್ಟ್ರಕ್ಚರ್ ಆಫ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಇದು ಅಜೈವಿಕ ಮತ್ತು ಜೈವಿಕ ಘಟಕಾಂಶಗಳೆಂದು 2 ಭಾಗಗಳನ್ನು ಹೊಂದಿದೆ. ಇದರಲ್ಲಿ ಮೊದಲಿಗೆ 1 ಅಜೈವಿಕ ಘಟಕಾಂಶಗಳು. ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಮಣ್ಣು, ಶಿಲೆಗಳು, ಗಾಳಿ ಮತ್ತು ಮಣ್ಣಿನಲ್ಲಿರುವ ಪೋಷಕಾಂಶಗಳು, ಕಾರ್ಬನ್ ಡೈಆಕ್ಸೈಡ್, ನೀರು, ನೈಟ್ರೇಟ್ಸ್, ಫಾಸ್ಫೇಟ್, ಸಲ್ಫೇಟ್ ಮುಂತಾದ ಅಜೈವಿಕ ಘಟಕಾಂಶಗಳಿವೆ. ಇವುಗಳ ಸಹಾಯದಿಂದಲೇ ಹುಲ್ಲು, ಪೊದೆ ಮತ್ತು ಗಿಡಮರಗಳು ತಮ್ಮ ಆಹಾರ ತಯಾರಿಸಿಕೊಳ್ಳುತ್ತವೆ. ಇವುಗಳನ್ನು ಅವಲಂಬಿಸಿ ಉಳಿದ ಎಲ್ಲ ಜೀವ ಪ್ರಭೇದಗಳು ಬದುಕುತ್ತವೆ. 2 ಜೈವಿಕ ಘಟಕಾಂಶಗಳು. ಇದರಲ್ಲಿ 3 ಇವೆ: ಉತ್ಪಾದಕ, ಉಪಭೋಗಿ ಮತ್ತು ವಿಘಟಕಗಳೆಂದು. ಮೊದಲಿಗೆ 1 ಉತ್ಪಾದಕಗಳು. ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಹುಲ್ಲು, ಪೊದೆ ಮತ್ತು ಗಿಡ್ಡವಾದ ಮರಗಿಡಗಳು ಉತ್ಪಾದಕಗಳಾಗಿವೆ. 2 ಉಪಭೋಗಿಗಳು. ಇದರಲ್ಲಿ ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಎಂದು 3 ಉಪಭೋಗಿಗಳಿವೆ. ಇದರಲ್ಲಿ ಮೊದಲನೆಯದು ಪ್ರಾಥಮಿಕ ಉಪಭೋಗಿಗಳು, ಅಂದರೆ ಸಸ್ಯಾಹಾರಿಗಳು. ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಆಡು, ಜಿಂಕೆ, ಇಲಿ, ಮಿಡತೆ, ಜಿಬ್ರಾ, ಮೊಲ, ಗೆದ್ದಿಲು ಮುಂತಾದವು ಪ್ರಾಥಮಿಕ ಉಪಭೋಗಿಗಳಾಗಿವೆ. 2 ದ್ವಿತೀಯ ಉಪಭೋಗಿಗಳು, ಅಂದರೆ ಮಾಂಸಾಹಾರಿಗಳು. ಇದರಲ್ಲಿ ತೋಳ, ನರಿ, ಹಾವು ಮುಂತಾದವುಗಳು ಇವೆ. 3ನೇದು ತೃತೀಯ ಉಪಭೋಗಿಗಳು. ಇವು ಉನ್ನತ ಮಾಂಸಾಹಾರಿಗಳಾಗಿದ್ದು, ಇದರಲ್ಲಿ ಹುಲಿ, ಸಿಂಹ, ಚಿರತೆ, ಹದ್ದು, ಗಿಡುಗ ಮುಂತಾದವುಗಳನ್ನು ಹೊಂದಿದೆ. 3 ವಿಘಟಕಗಳು. ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳೆಂದರೆ ಫಂಗಿ, ಎಕ್ಟಿನೋಮೈಸೈಟ್ಸ್ ಮತ್ತು ಬ್ಯಾಕ್ಟೀರಿಯಾಗಳು ಪ್ರಮುಖವಾಗಿದ್ದು, ಇವು ಸಾವಯವ ವಸ್ತುಗಳನ್ನು ಕೊಳೆಯಿಸಿ ಅವುಗಳಲ್ಲಿ ಪೋಷಕಾಂಶಗಳನ್ನು ಮರಳಿ ಮಣ್ಣಿಗೆ ತಂದು ಉತ್ಪಾದಕರಿಗೆ, ಅಂದರೆ ಸಸ್ಯಗಳಿಗೆ ಸಿಗುವಂತೆ ಮಾಡುತ್ತವೆ. ಚಿತ್ರದಲ್ಲಿ ಉತ್ಪಾದಕರಾದ ಸಸ್ಯ ಉಪಭೋಗಿಗಳಾದ ಮೊಲ ಮತ್ತು ನರಿ ಹಾಗೂ ವಿಘಟಕಗಳಾದ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವ ಆಹಾರ ಜಾಲವನ್ನು ಮತ್ತು ಪೋಷಕಾಂಶಗಳ ಆವರ್ತವನ್ನು ನೋಡಬಹುದು. ಚಿತ್ರದಲ್ಲಿ ಉತ್ಪಾದಕರಾದ ಹಸಿರು ಸಸ್ಯಗಳು, ಪ್ರಾಥಮಿಕ ಉಪಭೋಗಿ ಅಥವಾ ಸಸ್ಯಾಹಾರಿಗಳಾದ ಜಿಬ್ರಾ, ಕತ್ತೆ ಕಿರುಬ, ಆನೆ, ದ್ವಿತೀಯ ಉಪಭೋಗಿ ಅಥವಾ ಮಾಂಸಾಹಾರಿಗಳಾದ ಚಿರತೆ ಮತ್ತು ವಿಘಟಕಗಳಾದ ಡೆಟ್ರಿಟಿಯಸ್ ಹುಳಗಳನ್ನು ಮತ್ತು ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವ ಹುಲ್ಲುಗಾವಲಿನ ಆಹಾರ ಜಾಲವನ್ನು ನೋಡಬಹುದು. ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯ ಪ್ರಮುಖ ಗುಣಲಕ್ಷಣಗಳು: 1 ಸಣ್ಣ ಗಿಡಗಳು ಮತ್ತು ಹುಲ್ಲು ಕಂಡುಬರುವುದು. ಇಲ್ಲಿ ದೊಡ್ಡ ಗಿಡಮರಗಳಿರದೆ ಸಣ್ಣ ಗಿಡಗಳು ಇದ್ದು ವಿವಿಧ ಜಾತಿಯ ಅಥವಾ ಪ್ರಭೇದದ ಹುಲ್ಲು ಕಂಡುಬರುವುದು. ಉದಾಹರಣೆಗೆ ಸವನ್ನಾ ಹುಲ್ಲುಗಾವಲು ಪ್ರದೇಶದಲ್ಲಿ ಸುಮಾರು 2500ಕ್ಕೂ ಹೆಚ್ಚು ಸಸ್ಯ ಜಾತಿಗಳಿವೆ. 2ನೇದು ಹುಲ್ಲುಗಾವಲಿನಲ್ಲಿ ಪ್ರಾಣಿಗಳಿಗೆ ಉಷ್ಣತೆ ಮತ್ತು ಗಾಳಿಯಿಂದ ರಕ್ಷಣೆ ಇರುವುದಿಲ್ಲ. ಇಲ್ಲಿ ಸಣ್ಣ ಗಿಡಗಳಿದ್ದು
ಕಡಿಮೆ ಎತ್ತರ ಇರುವುದರಿಂದ ಪ್ರಾಣಿಗಳು ಸೂರ್ಯಕಿರಣ ಮತ್ತು ಗಾಳಿಯ ಒತ್ತಡಕ್ಕೆ ಯಾವಾಗಲೂ ಸಿಲುಕುತ್ತಿರುತ್ತವೆ. ಮೂರನೇ ಗುಣಲಕ್ಷಣ, ಹುಲ್ಲುಗಾವಲಿನಲ್ಲಿ ಸಸ್ತನಿಗಳು ಮತ್ತು ಪಕ್ಷಿಗಳು ಕಂಡುಬರುತ್ತವೆ. ಕಾಡೆಮ್ಮೆ, ಅಳಿಲು, ನರಿ, ಜಿರಾಫೆ, ಜೀಬ್ರಾ, ಸೀಳುನಾಯಿ, ಹಂದಿ, ಆಸ್ಟ್ರಿಚ್ ಮತ್ತು ವಿವಿಧ ಪ್ರಕಾರದ ಗುಬ್ಬಿ ಮುಂತಾದ ಸಸ್ತನಿಗಳು ಮತ್ತು ಪಕ್ಷಿಗಳು ಕಂಡುಬರುತ್ತವೆ. 4. ಹುಲ್ಲುಗಾವಲು ತೇವಾಂಶ ಹೆಚ್ಚಿರುವ ಪ್ರದೇಶವಾಗಿದೆ. ತೇವಾಂಶ ಹೆಚ್ಚು ಹೊಂದಿರುವ ಮರಗಳು ಬೆಳೆಯದಿರುವಂತಹ ಪ್ರದೇಶಗಳಲ್ಲಿ ಹುಲ್ಲುಗಾವಲು ಕಂಡುಬರುತ್ತಿದ್ದು, ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯ ಪ್ರಪಂಚದ ಮುಖ್ಯ ಜೀವ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳು ಅಥವಾ ಮಹತ್ವ. 1. ಹುಲ್ಲುಗಾವಲುಗಳು ಪಶುಸಂಗೋಪನೆಗೆ ಬೆಂಬಲ ನೀಡಿವೆ. ಪ್ರಪಂಚದಲ್ಲಿ ಹುಲ್ಲುಗಾವಲುಗಳನ್ನು 30 ರಿಂದ 70 ದಶಲಕ್ಷ ಜನರು ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ದಾರೆ. ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿರುವ ಬಹುಸಂಖ್ಯಾತರಿಗೆ ಪಶುಸಂಗೋಪನೆಯು ಜೀವನೋಪಾಯಕ್ಕೆ ಆಧಾರವಾಗಿದೆ. 2. ಹುಲ್ಲುಗಾವಲುಗಳು ಪ್ರಾಣಿಗಳಿಗೆ ಆಸರೆಯಾಗಿವೆ. 23 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ವ್ಯಾಪಿಸಿರುತ್ತಿರುವಂಥ ಹುಲ್ಲುಗಾವಲು ಸುಮಾರು 1.3 ಬಿಲಿಯನ್ ಸಾಕು ಪ್ರಾಣಿಗಳಿಗೆ ಆಸರೆಯನ್ನು ನೀಡಿವೆ. 3ನೇ ಕಾರ್ಯ, ಹುಲ್ಲುಗಾವಲು ಹೈನುಗಾರಿಕೆ ಚಟುವಟಿಕೆಗಳಿಗೆ ಪೂರಕವಾದ ಜೀವ ಪರಿಸರ ವ್ಯವಸ್ಥೆಯಾಗಿದೆ. ಅದಕ್ಕಾಗಿಯೇ ಇಂದು ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಹೈನುಗಾರಿಕೆಯು ಮುಂದುವರಿದಿದ್ದನ್ನು ನೋಡಬಹುದು. 4ನೇ ಕಾರ್ಯ, ಹುಲ್ಲುಗಾವಲು ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ. ನಾರು ತಯಾರಿಸಲಿಕ್ಕೆ ಬೇಕಾದ ಹುಲ್ಲುಗಳ ವರ್ಗಕ್ಕೆ ಸೇರಿದ ಕೆಲ ಸಸ್ಯ ಪ್ರಭೇದಗಳನ್ನು ಒದಗಿಸುತ್ತದೆ. ಕಟ್ಟಡ ನಿರ್ಮಾಣ ಮತ್ತು ಪೀಠೋಪಕರಣಗಳ ತಯಾರಿಸುವುದಕ್ಕೆ ಬಿದಿರು ಬೊಂಬುಗಳನ್ನು ಒದಗಿಸುತ್ತದೆ. ಬಿದಿರಿನ ತಿರುಳನ್ನು ಕಾಗದ ಕೈಗಾರಿಕೆಗೆ ಬಳಸುತ್ತಾರೆ. ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯ ಕೊನೆಯ ಕಾರ್ಯ 5. ಹುಲ್ಲುಗಾವಲು ಭೂ ಸವಕಳಿ ತಡೆಗಟ್ಟುತ್ತವೆ. ಹುಲ್ಲು ತನ್ನ ಬೇರುಗಳ ಜಾಲವನ್ನು ಆಳವಾಗಿ ಭೂಮಿಯಲ್ಲಿ ಹರಡಿದ್ದರಿಂದ ಭೂಮಿಯ ಮೇಲ್ಮೈ ಪದರು ಮತ್ತು ಮಣ್ಣಿನ ಸವಕಳಿಯನ್ನು ಗಾಳಿ ಮತ್ತು ನೀರಿನಿಂದ ತಡೆಗಟ್ಟುತ್ತದೆ. ಭೂವಲಯ ಜೀವ ಪರಿಸರ ವ್ಯವಸ್ಥೆಯಲ್ಲಿ 3ನೇಯದು ಮರುಭೂಮಿ ಜೀವ ಪರಿಸರ ವ್ಯವಸ್ಥೆ, ಡೆಸರ್ಟ್ ಎಕೋಸಿಸ್ಟಮ್. ಮೊದಲಿಗೆ ಮರುಭೂಮಿಯ ಅರ್ಥವನ್ನು ನೋಡಿದಾಗ ವಾರ್ಷಿಕ 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಪಡೆಯುವ ವಿಸ್ತಾರವಾದ ಶುಷ್ಕ ಬರಡು ಮರಳು ಪ್ರದೇಶವನ್ನು ಮರುಭೂಮಿ ಎಂದು ಕರೆಯುವರು. ಪ್ರಪಂಚದ ಒಟ್ಟು ವಿಸ್ತೀರ್ಣದ 30% ಭಾಗ ಮರುಭೂಮಿಯಿಂದ ಕೂಡಿದೆ. ಮರುಭೂಮಿಗಳು ಉಷ್ಣವಲಯ, ಸಮಶೀತೋಷ್ಣ ವಲಯ ಮತ್ತು ಶೀತವಲಯ 3ರಲ್ಲಿಯೂ ಕಂಡುಬರುತ್ತವೆ. ಉಷ್ಣವಲಯದಲ್ಲಿ ಮರುಭೂಮಿಗಳು 20 ಡಿಗ್ರಿಯಿಂದ 30 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವಿನ ಭಾಗದಲ್ಲಿ 2 ಗೋಲಾರ್ಧಗಳಲ್ಲಿ ಆವರಿಸಿವೆ. ಅವುಗಳೆಂದರೆ ಸಹರಾ ಮರುಭೂಮಿ, ಕಲಹಾರಿ ಮರುಭೂಮಿ, ಅರೇಬಿಯಾ ಮರುಭೂಮಿ, ಥಾರ್ ಮರುಭೂಮಿ, ಅಟಕಾಮಾ ಮರುಭೂಮಿ, ಕೊಲೊರ್ಯಾಡೋ ಮರುಭೂಮಿ, ಮೆಕ್ಸಿಕೋ ಮರುಭೂಮಿ ಹಾಗೂ ಪಶ್ಚಿಮ ಮತ್ತು ಮಧ್ಯ ಆಸ್ಟ್ರೇಲಿಯಾ ಮರುಭೂಮಿಗಳು. ಇನ್ನು ಸಮಶೀತೋಷ್ಣ ವಲಯದ ಮರುಭೂಮಿಗಳನ್ನು ನೋಡಿದಾಗ ಇವು 30 ಡಿಗ್ರಿಯಿಂದ 45 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳನ್ನು ಹೊಂದಿರುವ 2 ಗೋಲಾರ್ಧಗಳಲ್ಲಿ ಹಂಚಿಕೆಯಾಗಿವೆ. ಇವು ಗೋಬಿ, ಇರಾನ್, ಸೈಬೀರಿಯಾದ ನೈಋತ್ಯ ಭಾಗಗಳು, ರುಮೇನಿಯಾ ಮತ್ತು ಹಂಗೇರಿ ಭಾಗಗಳು, ಪಟಗೋನಿಯಾ ಮತ್ತು ಬೋಲಿವಿಯಾ ಭಾಗಗಳು ಸಮಶೀತೋಷ್ಣ ವಲಯದ ಮರುಭೂಮಿಗಳನ್ನು ಹೊಂದಿವೆ. ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯ ಗುಣಲಕ್ಷಣಗಳು. 1. ಮರುಭೂಮಿಯಲ್ಲಿ ಹಗಲಿನ ಉಷ್ಣತೆ ಹೆಚ್ಚು ಮತ್ತು ರಾತ್ರಿ ಕಡಿಮೆ ಇರುತ್ತದೆ. ಆದ್ದರಿಂದ ಇಲ್ಲಿರುವ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳು ಇಂಥ ಪರಿಸ್ಥಿತಿಗೆ ಹೊಂದಿಕೊಂಡು, ಅಂದರೆ ಗರಿಷ್ಠ ಉಷ್ಣತೆ ಮತ್ತು ಶೀತಕ್ಕೆ ತಮ್ಮನ್ನು ತಾವು ಹೊಂದಿಕೊಂಡು ಬದುಕುತ್ತವೆ. 2ನೇದು, ಮರುಭೂಮಿಗಳಲ್ಲಿ ಸಸ್ಯ ಜೀವ ವೈವಿಧ್ಯತೆ ಕಡಿಮೆ ಇರುತ್ತದೆ. ಇಲ್ಲಿ ಮಳೆಯು ಅತಿ ಕಡಿಮೆಯಾಗಿರುವುದರಿಂದ ಸಸ್ಯ ವೈವಿಧ್ಯತೆ
ಕಡಿಮೆ ಇರುತ್ತದೆ. ಅಲ್ಪ ಸ್ವಲ್ಪ ಮಳೆಯಾಗುವ ಕೆಲವೊಂದು ಪ್ರದೇಶಗಳಲ್ಲಿ ಸಣ್ಣ ಗಿಡಗಳು, ಕುರುಚಲು ಹುಲ್ಲು, ಮುಳ್ಳಿನ ಗಿಡಗಂಟಿಗಳು, ಕಳ್ಳಿ ಗಿಡಗಳು, ಜಾಲಿ ಗಿಡಗಳು ಮತ್ತು ಖರ್ಜೂರದ ಗಿಡಗಳು ಕಂಡುಬರುತ್ತಿದ್ದು, ಈ ರೀತಿಯ ನೀರಿನ ಕೊರತೆ ಅಥವಾ ಅಭಾವವನ್ನು ನಿಭಾಯಿಸಿಕೊಂಡು ಸಸ್ಯಗಳು ಬೆಳೆಯುವುದೇ ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯ ವಿಶೇಷ ಗುಣಲಕ್ಷಣವಾಗಿದೆ. 3. ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಮರುಭೂಮಿಯಲ್ಲಿರುವ ಸಸ್ಯಗಳು ನೀರಿನ ಕೊರತೆಯನ್ನು ನಿಭಾಯಿಸುವುದಕ್ಕಾಗಿ ಮತ್ತು ಜಲಾಕರ್ಷಣೆಗಾಗಿ ಆಳವಾಗಿ ಭೂಮಿಯೊಳಗೆ ಬೇರುಗಳನ್ನು ಬಿಟ್ಟಿರುತ್ತವೆ. ಮುಳ್ಳುಗಳಿಂದ ಕೂಡಿದ ಕಳ್ಳಿ ಗಿಡಗಳು ತಮ್ಮಲ್ಲಿರುವ ತೇವಾಂಶ ಆವಿಯಾಗದಂತೆ ತಡೆಯಲಿಕ್ಕಾಗಿ ಎಲೆಗಳನ್ನು ಬಿಟ್ಟಿರುವುದಿಲ್ಲ. ಬದಲಾಗಿ ಚೂಪಾದ ಮುಳ್ಳುಗಳಿರುತ್ತವೆ. ಈ ಮುಳ್ಳುಗಳು ಬಾಷ್ಪೀಕರಣವನ್ನು ನಿಯಂತ್ರಿಸುವುದರೊಂದಿಗೆ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಸಹಾಯಕವಾಗಿವೆ. ಕೆಲವೊಂದು ಸಸ್ಯಗಳು ಎಲೆಗಳನ್ನು ಹೊಂದಿದ್ದರೂ ಸಹ ಅವು ಗಿಡ್ಡ ಮತ್ತು ಮಂದವಾಗಿದ್ದು, ತೊಗಟೆಗಳು ದಪ್ಪವಾಗಿದ್ದು ಬಾಷ್ಪೀಕರಣವನ್ನು ನಿಯಂತ್ರಿಸುತ್ತವೆ. ಈ ತೆರನಾಗಿ ದೀರ್ಘಾವಧಿ ಮಳೆರಹಿತವಾದ ಅವಧಿಯಲ್ಲಿ ನೀರನ್ನು ತಾವು ಬದುಕಲಿಕ್ಕಾಗಿ ತಮ್ಮಲ್ಲಿ ಸಂಗ್ರಹಿಸಿಟ್ಟುಕೊಳ್ಳಬಲ್ಲ ಗುಣಲಕ್ಷಣಗಳನ್ನು ಇಲ್ಲಿನ ಸಸ್ಯಗಳು ಹೊಂದಿವೆ. ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯ 4ನೇ ಗುಣಲಕ್ಷಣ, ಮರುಭೂಮಿಯಲ್ಲಿ ಜೀವ ಪ್ರಭೇದಗಳ ಸಂಖ್ಯೆ ಅತ್ಯಲ್ಪ. ಮರುಭೂಮಿಗಳಲ್ಲಿ ಸಸ್ಯಗಳು ಕಡಿಮೆ ಪ್ರಮಾಣದಲ್ಲಿದ್ದು ಅವುಗಳು ಉತ್ಪಾದಿಸುವ ಆಹಾರ ಪ್ರಮಾಣವು ಅತ್ಯಲ್ಪವಾಗಿರುವುದರಿಂದ ಅವುಗಳನ್ನು ತಿಂದು ಜೀವಿಸುವ ಅಥವಾ ಬದುಕುವ ಸಸ್ಯಾಹಾರಿಗಳೂ ಸಹ ಕಡಿಮೆ ಇರುತ್ತವೆ. ಇದೇ ರೀತಿ ಸಸ್ಯಾಹಾರಿಗಳನ್ನು ತಿಂದು ಬದುಕುವ ಮಾಂಸಾಹಾರಿಗಳ ಸಂಖ್ಯೆಯು ಕಡಿಮೆ ಪ್ರಮಾಣದಲ್ಲಿರುತ್ತದೆ. ಈ ತೆರನಾಗಿ ಮರುಭೂಮಿಯಲ್ಲಿ ಆಹಾರದ ಉತ್ಪಾದನೆ ಮಿತ ಅಥವಾ ಕಡಿಮೆಯಾಗಿರುವುದರಿಂದ ಜೀವ ಪ್ರಭೇದಗಳ ಸಂಖ್ಯೆ ಅತ್ಯಲ್ಪವಾಗಿರುವುದು. ಈ ಚಿತ್ರದಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿರುವ ಪ್ರಾಣಿಗಳಾದ ಗಿಲಾ ಮಾನ್ಸ್ಟರ್, ಪಾಪಸುಕಳ್ಳಿ, ರೋಡ್ ರನ್ನರ್, ಗೂಬೆ, ಹೇಸರಗತ್ತೆ, ಜಿಂಕೆ, ಜಾವೆಲಿನ, ತೋಳ, ಮರುಭೂಮಿ ಆಮಿ, ಓಕೋಟಿಲ್ಲೋ, ಜೇಡರ ಹುಳ, ಬೆಕ್ಕು, ಚೊಲ್ಲ ಪಾಪಸುಕಳ್ಳಿ, ಮರುಭೂಮಿ ಕಪ್ಪೆ, ಹೆಮ್ಮೊಲ, ಪೇರಲಕಳ್ಳಿ, ರ್ಯಾಡ್ಜಲ್ ಸ್ನೇಕ್ಗಳನ್ನು ನೋಡಬಹುದು. ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯ 5ನೇ ಗುಣಲಕ್ಷಣ, ನಿಕೃಷ್ಟವಾದ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲ ಪ್ರಾಣಿಗಳು. ಮರುಭೂಮಿಯ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲ ಪ್ರಾಣಿಗಳಲ್ಲಿ ಒಂಟೆ ಮರುಭೂಮಿಯಲ್ಲಿನ ಪ್ರಮುಖವಾದ ಪ್ರಾಣಿಯಾಗಿದೆ. ಮರುಭೂಮಿಯಲ್ಲಿ ಅಪರೂಪವಾಗಿ ಲಭ್ಯವಾಗುವ ನೀರನ್ನು ಒಂಟೆಯು ಕುಡಿದು ಅದನ್ನು ತನ್ನ ಡುಬ್ಬದಲ್ಲಿ ಸಂಗ್ರಹಿಸಿಟ್ಟುಕೊಂಡು ಹಲವಾರು ದಿನಗಳವರೆಗೆ ಬಾಯಾರಿಕೆಯನ್ನು ಪೂರೈಸಿಕೊಳ್ಳುತ್ತದೆ. ಅಲ್ಲದೆ ಇದರ ಕಾಲುಗಳು ನೀಳವಾಗಿದ್ದು ಪಾದಗಳು ಅಗಲವಾಗಿದ್ದು ಮರಳಿನಲ್ಲಿ ಸಿಲುಕದಂತೆ ನಡೆಯುವುದಕ್ಕೆ ಅನುಕೂಲಕರವಾಗಿದೆ. ಮರುಭೂಮಿಯಲ್ಲಿ ನೀರು ಇರುತ್ತಿರುವಂಥ ಭಾಗಗಳಿಗೆ ಒಯಾಸಿಸ್ ಎನ್ನುವರು. ಇಂಥ ಒಯಾಸಿಸ್ಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೇಸರಗತ್ತಿ, ಮೇಕೆ, ಕುರಿ ಮುಂತಾದ ಸಾಕು ಪ್ರಾಣಿಗಳು ಕಂಡುಬರುತ್ತವೆ. ಈ ಚಿತ್ರದಲ್ಲಿ ಮರುಭೂಮಿಯಲ್ಲಿನ ಒಯಾಸಿಸ್ ಮತ್ತು ಒಂಟೆಯನ್ನು ನೋಡಬಹುದು. ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯ ಕೊನೆಯ ಮತ್ತು 6ನೇ ಗುಣಲಕ್ಷಣ, ಜೈವಿಕ ವಸ್ತುಗಳ ಕೊರತೆ. ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯು ಖನಿಜಗಳಿಂದ ಸಮೃದ್ಧವಾಗಿದ್ದರೂ ಸಹ ಜೈವಿಕ ವೈವಿಧ್ಯತೆ ಕಡಿಮೆ ಇರುವುದರಿಂದ ಸಾವಯವ ಅಥವಾ ಜೈವಿಕ ವಸ್ತುಗಳ ಕೊರತೆ ಇರುತ್ತದೆ. ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯ ರಚನೆ. ಇದರಲ್ಲಿ ಉತ್ಪಾದಕರು, ಉಪಭೋಗಿಗಳು ಮತ್ತು ವಿಘಟಕಗಳು ಇವೆ. ಮೊದಲಿಗೆ 1. ಉತ್ಪಾದಕರು. ಮರುಭೂಮಿಯಲ್ಲಿ ಉತ್ಪಾದಕಗಳೆಂದರೆ ಪೊದೆ ಸಸ್ಯಗಳು, ಪಾಪಸುಕಳ್ಳಿ, ಹುಲ್ಲು, ಖರ್ಜೂರ, ಎಕ್ಕಗಿಡ, ಕಡವೆ ಚಿರಿಗಿಡ, ಕಂಟಿ, ಭೂತಾಳೆ ಇನ್ನೂ ಮುಂತಾದ ಇಂಥ ಅನೇಕ ಸಸ್ಯಗಳನ್ನು ಈ ಚಿತ್ರದಲ್ಲಿ ನೋಡಬಹುದು. 2. ಉಪಭೋಗಿಗಳು. ಇದರಲ್ಲಿ ಅಳಿಲು, ಕಟ್ಟಿಗೆ ಮತ್ತು ಹುಲ್ಲನ್ನು ತಿನ್ನುವ ಇಲಿ, ಮಿಡತೆ, ಇರುವೆಗಳು, ಮರಕುಟುಕ, ಹಲ್ಲಿ, ಕೀಟಗಳು, ಸರೀಸೃಪಗಳು, ಗಿಡುಗ, ಪಕ್ಷಿಗಳು, ಒಂಟೆ,
ಮುಂತಾದ ಉಪಭೋಗಿಗಳನ್ನು ಮರುಭೂಮಿಯು ಒಳಗೊಂಡಿದೆ. ಚಿತ್ರದಲ್ಲಿ ವಿವಿಧ ಆಹಾರ ಸರಪಳಿಯನ್ನು ಹೊಂದಿರುವ ಆಹಾರ ಜಾಲವನ್ನು ನೋಡಬಹುದು. ಇದರಲ್ಲಿ ಹಸಿರು ಬಾಣದ ಗುರುತು ಇರುವ ಪ್ರಾಣಿಗಳು ಪ್ರಾಥಮಿಕ ಉಪಭೋಗಿಗಳಾಗಿದ್ದು, ಪೋಷಕಾಂಶವು ಉತ್ಪಾದಕರಿಂದ ಪ್ರಾಥಮಿಕ ಉಪಭೋಗಿಗಳಿಗೆ ವರ್ಗಾವಣೆಯಾಗುವುದನ್ನು ತೋರಿಸುತ್ತದೆ. ಕಿತ್ತಳೆ ಬಣ್ಣದ ಬಾಣದ ಗುರುತು ಪೋಷಕಾಂಶಗಳು ಪ್ರಾಥಮಿಕ ಉಪಭೋಗಿಗಳಿಂದ ದ್ವಿತೀಯ ಉಪಭೋಗಿಗಳಿಗೆ ವರ್ಗಾವಣೆಯಾಗುವುದನ್ನು ತೋರಿಸುತ್ತದೆ. ಕೆಂಪು ಬಣ್ಣದ ಬಾಣದ ಗುರುತು ದ್ವಿತೀಯ ಉಪಭೋಗಿಗಳಿಂದ ತೃತೀಯ ಉಪಭೋಗಿಗಳಿಗೆ ವರ್ಗಾವಣೆಯಾಗುವುದನ್ನು ಮತ್ತು ಕೊನೆಗೆ ನೀಲಿ ಬಣ್ಣದ ಗುರುತು ತೃತೀಯ ಉಪಭೋಗಿಗಳಿಂದ ಚತುರ್ಥ ಉಪಭೋಗಿಗಳಿಗೆ ಪೋಷಕಾಂಶ ವರ್ಗಾವಣೆಯಾಗುವುದನ್ನು ತೋರಿಸುತ್ತದೆ. ಮರುಭೂಮಿ ಜೀವ ಪರಿಸರ ವ್ಯವಸ್ಥೆಯ ರಚನೆಯ ಮೂರನೇದ್ದು ವಿಘಟಕಗಳು. ಮರುಭೂಮಿಯಲ್ಲಿ ಸತ್ತ ಅಥವಾ ಸಾವಯವ ಜೀವಿಗಳ ಸಂಖ್ಯೆ ಮತ್ತು ಸಸ್ಯಗಳ ಸಂಖ್ಯೆ ಕಡಿಮೆ ಇರುವುದರಿಂದ ವಿಘಟನಾಕಾರರ ಸಂಖ್ಯೆಯು ಸಹ ಕಡಿಮೆ ಇರುತ್ತದೆ. ಅವುಗಳೆಂದರೆ ಜಿಗಿಪುಕ್ಕ, ಎರೆಹುಳು, ನುಸಿಯಂತಹ ಸಣ್ಣ ಹುಳ, ಸಹಸ್ರಪಾದಿ, ಫಂಗಿ ಮತ್ತು ಬ್ಯಾಕ್ಟೀರಿಯಾಗಳಾಗಿದ್ದು, ಇವು ಮರುಭೂಮಿಯ ಜೀವ ಪರಿಸರ ವ್ಯವಸ್ಥೆಯಲ್ಲಿನ ವಿಘಟನಾಕಾರಕಗಳಾಗಿವೆ. ಇಂಥ ವಿಘಟನಾಕಾರಕಗಳನ್ನು ಚಿತ್ರದಲ್ಲಿ ನೋಡಬಹುದು. ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ಗಳನ್ನು ನೀಡಿ. ಮುಂದಿನ ಭಾಗ 2ರಲ್ಲಿ ಜಲೀಯ ಜೀವ ಪರಿಸರ ವ್ಯವಸ್ಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.